ಸುದೀಪ್ ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ಕಲಾವಿದ. ತಮ್ಮ ಕಲೆಯಿಂದ ಜನರ ಮನಗೆದ್ದಿರುವ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಸಹ ಕಲೆಯತ್ತ ಮುಖ ಮಾಡಿದ್ದಾರೆ. ಉತ್ತಮವಾಗಿ ಹಾಡುವ ಸಾನ್ವಿ ಸುದೀಪ್ ಈ ಹಿಂದೆ ತಮ್ಮ ಮಾವನ ಮಗನ ಜಿಮ್ಮಿ ಚಿತ್ರದ ಟೀಸರ್ಗೆ ಹಾಡೊಂದನ್ನು ಹಾಡಿ ಸೈ ಅನ್ನಿಸಿಕೊಂಡಿದ್ರು. ಸದ್ಯ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುತ್ತಿರುವ ಸಾನ್ವಿ ಇತ್ತೀಚೆಗಷ್ಟೇ ಜಿನಾಲ್ ಮೋದಿ ನಡೆಸಿದ ಸಂದರ್ಶನದಲ್ಲಿ ಭಾಗವಹಿಸಿ ತಮ್ಮ ಜೀವನದ ಕುರಿತು ಹಾಗೂ ಚಿತ್ರರಂಗದ ಕುರಿತ ಒಡನಾಟದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕನ್ನಡದ ನಟನಾದರೂ ವಿವಿಧ ಭಾಷೆಗಳಲ್ಲಿ ನಟಿಸಿರುವ ಸುದೀಪ್ ಸಲ್ಮಾನ್ ಖಾನ್ ನಟನೆಯ ದಬಾಂಗ್ 3 ಚಿತ್ರದಲ್ಲೂ ನಟಿಸಿದ್ರು. ಈ ಚಿತ್ರೀಕರಣದ ವೇಳೆ ಸಲ್ಮಾನ್ ಖಾನ್ ಅವರನ್ನ ಭೇಟಿಯಾದ ಸಂದರ್ಭವನ್ನ ಸಾನ್ವಿ ಹೇಳಿಕೊಂಡಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸಾನ್ವಿಯ ಸಂಪೂರ್ಣ ಹೇಳಿಕೆ ಹಾಕದೆ ಒಂದೆರಡು ಸಾಲುಗಳನ್ನು ಮಾತ್ರ ಹಾಕಿ ತೀರಾ ಕೆಟ್ಟ ಅರ್ಥ ಬರುವಂತೆ ಬಿಂಬಿಸಲಾಗುತ್ತಿದೆ. ನಾನು ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ನಲ್ಲಿ 3 ದಿನ ಇದ್ದೆ. ಸಲ್ಮಾನ್ ನನ್ನನ್ನು ಹಾಳು ಮಾಡಿದ್ರು ಹಾಗೂ ನನ್ನ ಪೋಷಕರು ಇದ್ದರೂ ಸಹ ನನ್ನನ್ನು ಬಿಡಲಿಲ್ಲ ಎಂಬ ಸಾಲುಗಳುಳ್ಳ ವಿಮ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ. ಇಂತಹ ವಿಮ್ಗಳನ್ನು ಕಂಡ ಸುದೀಪ್ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ಆದರೆ ಸಾನ್ವಿ ನೀಡಿದ ಹೇಳಿಕೆ ಹೀಗಿದೆ: 3 ರಾತ್ರಿ ಗಂಟೆಯಲ್ಲಿ ನನ್ನ ಬಳಿ ಸಲ್ಮಾನ್ ಹಾಡು ಹಾಡಿಸಿದ್ರು. ನನ್ನ ದನಿಗೆ ಮಾರು ಹೋಗಿ ಸಂಗೀತ ನಿರ್ದೇಶಕರಿಗೆ ಕರೆ ಮಾಡಿ ಈ ಹುಡುಗಿಯ ಬಳಿ ಹಾಡು ಹಾಡಿಸಬೇಕು ಎಂದಿದ್ರು. ನನ್ನ ತಂದೆ ಹಾಗೂ ತಾಯಿ ಇದ್ರೂ ಸಹ ತಲೆ ಕೆಡಿಸಿಕೊಳ್ಳದೆ ನನ್ನನ್ನು ಅವರೇ ಚೆನ್ನಾಗಿ ನೋಡ್ಕೊಳ್ತಿದ್ರು. ನನ್ನನ್ನು ಅವರು ಒಟ್ಟಿಗೆ ಸ್ವಿಮ್ಮಿಂಗ್ ಹಾಗೂ ಜಿಮ್ಗೆ ಕರೆದುಕೊಂಡು ಹೋಗ್ತಿದ್ರು. ಕಾರ್ ಹಾಗೂ ಬೈಕ್ ಕ್ರೇಜ್ ಹೆಚ್ಚಿದ್ದ ನನಗೆ ಟ್ರಕ್ನಲ್ಲಿ ಕಾಡಿನ ಮಧ್ಯೆ ಸುತ್ತಾಡಿಸಿದ್ರು. ಫಾರ್ಮ್ ಹೌಸ್ನಲ್ಲಿನ ಆ 3 ದಿನ ಮರೆಯಲಾಗದ್ದು. ನನ್ನನ್ನು ಅವರು ಹಾಳು ಮಾಡಿದ್ರು ಎಂದು ಹೇಳಿದ್ದಾರೆ. ಅಲ್ಲದೆ ಕುತೂಹಲಕ್ಕಾಗಿ ಅಭ್ಯಾಸ ಇಮೋಜಿಗಳನ್ನು ಸಹ ವಿಮ್ನಲ್ಲಿ ಬಳಸಲಾಗಿದೆ. RVCJ ಸಹ ಇದರ ಕುರಿತು ಅದೇ ರೀತಿಯ ವಿಮ್ ಹಂಚಿಕೊಂಡಿದ್ದು, ಇದನ್ನು ಕಂಡ ಅನೇಕ ಸುದೀಪ್ ಅಭಿಮಾನಿಗಳು ಕ್ರಮ ಕೈಗೊಳ್ಳುವಂತೆ ಸದ್ಯ ಒತ್ತಾಯಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.